ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಹೈ ಪ್ರೋಟೀನ್ ಪಿಜ್ಜಾ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಮೈದಾ ಹಿಟ್ಟು ಗೋಧಿ ಹಿಟ್ಟು ಬಳಸ್ತಾನೆ ನಾನು ಪಿಜ್ಜಾ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಆರೋಗ್ಯಕರವಾಗಿ ಹೆಲ್ದಿಯಾಗಿ ತಿನ್ನೋಣ ಅಂತ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಇಷ್ಟ ಆಗುತ್ತೆ. ಇದು ಡಯಟ್ ರೆಸಿಪಿ ಕೂಡ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹೆಸರುಬೇಳೆ, ನೆನೆಸಿರೋ ಅಂತಹ ಹೆಸರುಬೇಳೆನ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಹೆಸರುಬೇಳೆನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ 2 ಕಪ್ ಆಗೋಷ್ಟು ನೆನೆಸಿರೋ ಅಂಥ ಹೆಸರುಬೇಳೆನ ತೊಗೋಬೋದು. ಇದು ಆರಾಮಾಗಿ ಇಬ್ಬರು ತಿನ್ಬೋದು, ಹೊಟ್ಟೆ ತುಂಬುತ್ತೆ. ಯಾಕೆಂದರೆ ಇದು ಹೈ ಪ್ರೋಟೀನ್ ಪಿಜ್ಜಾ ಅಲ್ವಾ, ಅದಕ್ಕೆ. ಇವಾಗ ಮಿಕ್ಸಿ ಜಾರ್ಗೆ ಹೆಸರುಬೇಳೆನ ಸೇರಿಸಿ 2 ಹಸಿಮೆಣಸಿನ್ಕಾಯಿನ ಹಾಕಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹೆಲ್ದಿಯಾಗಿರುತ್ತೆ, ಪಿಜ್ಜಾ ಟೇಸ್ಟೇ ಕೊಡುತ್ತೆ, ಡೌಟೇ ಬೇಡ. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಬೌಲ್ಗೆ 1 ಸ್ಪೂನ್ ಆಗುವಷ್ಟು ಸಣ್ಣ ರವೆನ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು. ನಾನಿಲ್ಲಿ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ನಿಮಗೆ ಗರಂ ಮಸಾಲ ಇಷ್ಟ ಇಲ್ಲ ಅಂದರೆ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಮಸಾಲೆ, ಚಿಕನ್ ಮಸಾಲ ಆಗಿರ್ಬೋದು, ಮ್ಯಾಗಿ ಮಸಾಲ ಆಗಿರ್ಬೋದು, ಯಾವುದನ್ನು ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ ಗರಂ ಮಸಾಲಾನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸೈಡಲ್ಲಿ ಇಡೋಣ ಫ್ರೆಂಡ್ಸ್. ಇವಾಗ ನಾನು ಪನ್ನೀರನ್ನ ತೊಗೊತಾ ಇದ್ದೀನಿ. 200 ಗ್ರಾಮ್ ಪನ್ನೀರಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ರೀತಿ ಸಣ್ಣದಾಗಿ ಕ್ಯೂಬ್ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಪೆರಿ ಪೆರಿ ಮಸಾಲಾನ ಹಾಕೊತಾ ಇದ್ದೀನಿ. ನಿಮ್ಮ ಮನೇಲಿ ಪೆರಿ ಪೆರಿ ಮಸಾಲ ಇಲ್ಲ ಅಂದರೆ ಗರಂ ಮಸಾಲ, ಮ್ಯಾಗಿ ಮಸಾಲ ಹಾಕಿದ್ರೂ ಓಕೆ, ಯಾವುದಾದ್ರೂ ಒಂದು ಹಾಕಿ. ನಾನಿಲ್ಲಿ ಪೆರಿ ಪೆರಿ ಮಸಾಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಿಜ್ಜಾ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಮೊದಲು ರವೆ ಮತ್ತು ಹೆಸರುಬೇಳೆ ಮಿಶ್ರಣನ ಹಾಕಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ದಪ್ಪದಾಗಿ ಸ್ಪ್ರೆಡ್ ಮಾಡೋಣ. ಈ ರೀತಿ ಪಿಜ್ಜಾ ಬ್ಯಾಟರ್ ಸ್ವಲ್ಪ ದಪ್ಪದಾಗಿ ಇರಬೇಕು ಅಲ್ವಾ ಫ್ರೆಂಡ್ಸ್. ಪಿಜ್ಜಾ ಯಾವ ರೀತಿ ಇರುತ್ತೆ, ದಪ್ಪದಾಗಿ ಇರುತ್ತೆ ಅಲ್ವಾ ಕೆಳಗಡೆ, ಅದೇ ರೀತಿ ನಾನಿಲ್ಲಿ ದಪ್ಪದಾಗಿ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ತಿರುವಿ ಹಾಕಬೇಕು. ಈ ತಿರುವಿ ಹಾಕಿದ ಮೇಲೆ 1 ಸ್ಪೂನಷ್ಟು ಪಿಜ್ಜಾ ಸಾಸ್ನ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಪಿಜ್ಜಾ ಮಾಡಬೇಕಾದ್ರೆ ಪಿಜ್ಜಾ ಸಾಸ್ ಇಲ್ಲದೆ ಆಗುತ್ತಾ ಫ್ರೆಂಡ್ಸ್? ಪಿಜ್ಜಾ ಸಾಸ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ವೇಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿವಾಗ ತರಕಾರಿಗಳನ್ನ ಹಾಕಿದ್ದೀನಿ. ರೆಡ್ ಕ್ಯಾಪ್ಸಿಕಮ್ಮು, ಗ್ರೀನ್ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಇದನ್ನೆಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಬರಬೇಕು. ಚೆನ್ನಾಗಿ ಕಾಣಿಸುತ್ತೆ, ಸೇಮ್ ಪಿಜ್ಜಾ ಥರನೇ ಇರುತ್ತೆ. ಇವಾಗ ನಾವು ಏನು ಪನ್ನೀರನ್ನ ರೆಡಿ ಮಾಡ್ಕೊಂಡಿರ್ತೀವಿ, ಪೆರಿ ಪೆರಿ ಮಸಾಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 100 ಗ್ರಾಮ್ ಪನ್ನೀರನ್ನ ಹಾಕಿದ್ದೀನಿ. ಇಬ್ಬರು ತಿನ್ಬೋದು ಇದನ್ನು. ಇವಾಗ ನಾನು ಇದ್ರ ಮೇಲೆ ಚೀಸನ್ನು ಈ ರೀತಿ ತುರಿದು ಹಾಕ್ತಾಯಿದ್ದೀನಿ. ಚೀಸನ್ನು ಹಾಕೋದ್ರಿಂದ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ರೀತಿ ನೀಟಾಗಿ ಎಲ್ಲ ತುರಿದಾಕ್ಬಿಟ್ಟು ಒಂದು ಲಿಂಟನ್ನು ಕ್ಲೋಸ್ ಮಾಡಿ ಅದು ಬೇಯೋ ತನಕ ಇದ್ದರೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರೋ ಆರೋಗ್ಯಕರವಾದ ಪಿಜ್ಜಾ ಮನೆಯಲ್ಲೇ ರೆಡಿ ಆಗೋಯಿತು. ತುಂಬಾ ರುಚಿಯಾಗಿತ್ತು. ಇದು ಡಯಟ್ ಮಾಡೋರು ಕೂಡ ಆರಾಮಾಗಿ ತಿನ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ತಿನ್ಬೋದು, ರಾತ್ರಿ ಊಟಕ್ಕೂ ತಿನ್ಬೋದು. ಹೈ ಪ್ರೋಟೀನ್ ಪಿಜ್ಜಾ ಇದು. ಹೆಸರು ಬೇಳೆಯಲ್ಲಿ ತುಂಬ ಪ್ರೋಟೀನ್ ಇದೆ, ಪನ್ನೀರಲ್ಲೂ ಪ್ರೋಟೀನ್ ಇದೆ, ಚೀಸಲ್ಲೂ ಪ್ರೋಟೀನ್ ಇದೆ. ಇನ್ನು ತರಕಾರಿ ಆ್ಯಡ್ ಮಾಡಿರ್ತೀವಲ್ವ, ರೆಡ್ ಕ್ಯಾಪ್ಸಿಕಮ್ಮು, ನಿಮ್ಮ ಮನೇಲಿ ಯಾವ ತರಕಾರಿ ಇದ್ರೂ ಹಾಕೋಬೋದು. ನೀಟಾಗಿ ಕಟ್ ಮಾಡಿ ಈ ರೀತಿ ಸ್ಲೈಸ್ ಆಗಿ ಕ್ಯೂಬ್ ರೀತಿ ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಪಿಜ್ಜಾ ರೆಡಿನೇ ಆಗೋಯಿತು. ನಾನಿವಾಗ ಇದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಕಟ್ ಮಾಡಿ ತಿನ್ನಬೇಕಾದ್ರೆ ಒಂದೊಂದು ಬೈಟ್ಗೂ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಅದನ್ನು ಹೇಳೋದಕ್ಕಾಗಲ್ಲ. ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ಮನೇಲೇ ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಕೊಡಿ, ನೀವು ತಿನ್ನಿ. ಹೆಲ್ದಿ ರೆಸಿಪಿ ಅಲ್ವಾ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ. ಇವತ್ತೇ ನಿಮ್ಮ ಮಕ್ಕಳಿಗೆ ಈ ಪಿಜ್ಜಾನ ಮಾಡಿಕೊಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ.